ವಿದ್ಯಾರ್ಥಿಗಳೇ, ನಗರಗಳ ಅಧ್ಯಯನವನ್ನು ಮುಂದುವರಿಸುವ ಅರ್ಬನ್ ಸೆಟ್ಲ್ಮೆಂಟ್ಸ್, ನಗರ ವಸತಿಗಳು. ಈಗಾಗಲೇ ನಾವು ನಗರೀಕರಣ ಅಂದರೆ ಏನು ಅಂತ ನೋಡಿದ್ದೇವೆ. ಯಾವ ರೀತಿ ನಗರಗಳು ಬೆಳೆದು ಬಂದವು, ನಗರಗಳ ವಿಕಸನದ ಬಗ್ಗೆ ಕೆಲವೊಂದು ವಿಷಯವನ್ನು ನಿಮಗೆ ವಿವರಿಸಿದ್ದೇನೆ. ಇವತ್ತು ಎಲ್ಲ ಕಡೆ ನಗರೀಕರಣ ನಡೀತಾ ಇದೆ. ಅರ್ಬನೈಜೇಷನ್ ಈಸ್ ಇನ್ ರ್ಯಾಪಿಡ್ ಪ್ರೋಗ್ರೆಸ್. ಅನೇಕ ಹಳ್ಳಿಗಳಿಂದ, ಗ್ರಾಮೀಣ ವಸತಿಗಳಿಂದ ವಿಶೇಷತಃ ಯುವಕರು ನಗರಗಳ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಹೀಗಾಗಿ ನಗರಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಅರ್ಬನ್ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ. ಮೇನ್ಲಿ ಯೂತ್ಸ್ ಆರ್ ಮೂವಿಂಗ್ ಟವರ್ಡ್ಸ್ ದ ಸಿಟೀಸ್. ಮೈಗ್ರೇಷನ್ ಈಸ್ ಮೋರ್ ಟವರ್ಡ್ಸ್ ದ ಅರ್ಬನ್ ಏರಿಯಾ. ಪಾಪ್ಯುಲೇಷನ್ ಆಫ್ ಅರ್ಬನ್ ಏರಿಯಾ ಇಸ್ ಇನ್ಕ್ರೀಸಿಂಗ್ ಅಂತ ನಾವು ನೋಡಿದ್ದೇವೆ. ಈ ನಗರಗಳು ಅಂತ ನಾವೇನು ಗುರುತಿಸ್ತೇವಲ್ಲ, ಅವುಗಳಿಗೆ ಕೆಲವೊಂದು ಲೊಕೇಶನಲ್ ಆಸ್ಪೆಕ್ಟ್ಸ್ ಇರ್ತದೆ. ಲೊಕೇಶನ್ ಆಫ್ ಅರ್ಬನ್ ಸೆಟ್ಲ್ಮೆಂಟ್ಸ್, ನಗರದ ಸ್ಥಾನೀಕರಣದ ಅಂಶಗಳು. ಇವಾಲ್ವ್ಡ್ ಅಟ್ ಡಿಫರೆಂಟ್ ಲೊಕೇಶನ್ಸ್ ಆಸ್ ವೆಲ್ ಆಸ್ ಸಿಚುಯೇಷನ್ಸ್. ಯಾವುದೇ ಒಂದು ನಗರ ಅಥವಾ ಪಟ್ಟಣ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಸ್ಥಾಪನೆಗೊಂಡಿರ್ತದೆ, ಅಲ್ಲಿ ಅದು ನೆಲೆಗೊಂಡಿರ್ತದೆ. ಇವಾಲ್ವ್ಡ್ ಅಟ್ ಡಿಫರೆಂಟ್ ಲೊಕೇಶನ್ಸ್, ಬೇರೆ ಬೇರೆ ಪಟ್ಟಣಗಳು ಬೇರೆ ಬೇರೆ ಸ್ಥಳದಲ್ಲಿ ನೆಲೆಗೊಂಡಿವೆ. ಬೇರೆ ಬೇರೆ ಸನ್ನಿವೇಶದಲ್ಲಿ ಪಟ್ಟಣಗಳನ್ನು ನಾವು ನೋಡುತ್ತೇವೆ. ಅರ್ಲಿಯರ್ ಸಿಟೀಸ್ ಆನ್ ರಿವರ್ ಬ್ಯಾಂಕ್ಸ್. ಮೊದಲಿಗಳೆಲ್ಲ ನಗರಗಳು ನದಿ ದಡದಲ್ಲಿದ್ದು, ನಾಗರಿಕತೆ ವಿಕಸನಗೊಂಡಿದ್ದು, ಜನ ಒಂದು ಕಡೆ ನೆಲೆ ನಿಂತಿದ್ದು, ಕೃಷಿಯನ್ನು ಆರಂಭಿಸಿದ್ದು ನದಿ ತೀರದಲ್ಲಿ ಅಂತ ನಾವು ನೋಡಿದ್ದೇವೆ. ಹೀಗೆ ನದಿ ತೀರಗಳು ಪ್ರಾಚೀನ ಜನವಸತಿ ಪ್ರದೇಶಗಳು. ಮೊದಲಿಗೆ ಕೃಷಿ ಮತ್ತು ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಇತ್ತು. ಕೊನೆಗೆ ಗ್ರಾಮೀಣ ಪ್ರದೇಶಗಳೇ ನಗರೀಯ ಲಕ್ಷಣಗಳನ್ನು ಹೊಂದಿದವು, ಅರ್ಬನ್ ಆಗಿ ಕನ್ವರ್ಟ್ ಆದವು. ಕ್ರಮೇಣ ದ್ವಿತೀಯಕ, ತೃತೀಯಕ ಮತ್ತು ಚತುರ್ಥಕ ಉದ್ಯೋಗಗಳೆಲ್ಲ ಹೆಚ್ಚೆಚ್ಚು ಬಂದ ಮೇಲೆ ಕೆಲವೊಂದು ರೂಪಾಂತರಗಳು ನಡೆದವು. ಗ್ರಾಮೀಣ ವಾಸಸ್ಥಳಗಳು ನಗರ ಸ್ವರೂಪ ಪಡೆದವು. ಗ್ರಾಮೀಣದ ಸಮೀಪದಲ್ಲೇ ನಗರಗಳು ಹುಟ್ಟಿಕೊಂಡವು. ಹೀಗೆ ನಡೀತಾ ಹೋದವು. ಈಗ ಕೆಲವೊಂದು ನದಿ ತೀರದಲ್ಲಿ ನಗರಗಳನ್ನು ನಾವು ನೋಡುತ್ತೇವೆ. ಈಜಿಪ್ತಿನ ನೈಲ್ ನದಿ ಕಣಿವೆ ಅನೇಕ ನಗರಗಳಿವೆ. There are many cities on the bank of Nile River in Egypt. Indus Valley in India. ಸಿಂಧೂ ನದಿ ಸಂಸ್ಕೃತಿ, ಸಿಂಧೂ ನದಿ ನಾಗರಿಕತೆ, ಸಿಂಧೂ ನದಿ ತೀರದಲ್ಲಿ ಅನೇಕ ನಗರಗಳು ನೆಲೆಗೊಂಡವು. ಹರಪ್ಪೋ, ಮೊಹೆಂಜೊದಾರೋ ಮೊದಲಾದೆಲ್ಲ ಆಗಿನ ಪ್ರಾಚೀನ ಕಾಲದ ನಗರಗಳವು. ಯಾಂಗ್ತೇಜ್, ರಿವರ್ ಆಫ್ ಚೈನಾ, ಅಲ್ಲಿ ಕೂಡ ಟೌನ್ಸ್ ಅಂಡ್ ಸಿಟೀಸ್ ಇದೆ. There are many rivers and many cities and towns on the bank of Yangtze River. ಮೆಸೊಪೊಟೋಮಿಯಾ, ಇರಾಕಿನಲ್ಲಿ ಕಂಡುಬರುವಂತಹ ನಗರಗಳು ನದಿ ತೀರದಲ್ಲಿ ಬಂದವು. ಈ ಎಲ್ಲವೂ ನದಿ ತೀರದಲ್ಲಿ ನೆಲೆಗೊಂಡ ನಗರಗಳು. ಅನೇಕ ನಗರಗಳು ನದಿ ತೀರದಲ್ಲಿ ನೆಲೆಗೊಂಡವು. ಪ್ರಾಚೀನ ನಗರಗಳೆಲ್ಲ ಹಾಗೆ. ಡ್ಯೂರಿಂಗ್ ದ ಮಿಡ್ಲ್ ಏಜಸ್ ಮೋಸ್ಟ್ ಆಫ್ ದಿ ಸಿಟೀಸ್ ಯೂಸ್ಡ್ ಫಾರ್ or they are center of political power as capitals of kingdoms. ಹಳೆಯ ಕಾಲದಲ್ಲಿ ಎಷ್ಟೋ ನಗರಗಳು ರಾಜಧಾನಿಗಳಾಗಿದ್ದವು. Many towns and cities are recognized as capitals of kingdoms. ಆ ನಗರಗಳು ರಾಜಧಾನಿಯಾಗಿದ್ದವು. ಹಿಂದೆಲ್ಲ ರಾಜ ಮಹಾರಾಜರ ಆಡಳಿತ ಇದ್ದವಲ್ಲ, ಆವಾಗ ರಾಜ ಮಹಾರಾಜರು ಆಡಳಿತ ಕೇಂದ್ರ, ರಾಜಧಾನಿ. ಆ ರೀತಿಯವು ಆಡಳಿತ ಕೇಂದ್ರಗಳಾಗಿದ್ದವು. ಡೆಲ್ಲಿ, ಆಗ್ರಾ ಅಥವಾ ಪುರಾತನ ನಗರ ಅಯೋಧ್ಯೆ, ಇವೆಲ್ಲ ಆಗಿನ ಕಾಲದ ರಾಜರ ರಾಜಧಾನಿಗಳು. ದೇ ಆರ್ ಕ್ಯಾಪಿಟಲ್ಸ್ ಆಫ್ ಕಿಂಗ್ಡಮ್ಸ್. ದೇ ಆರ್ ದ ಏರಿಯಾ ರೂಲ್ಡ್ ಬೈ ಕಿಂಗ್ಸ್. ಅಯೋಧ್ಯೆ ಎಂದ ನಗರ ಆಗಿತ್ತು. ಹಾಗೆ ಎಷ್ಟೋ ಪ್ರಾಚೀನ ನಗರಗಳು ಭಾರತದಲ್ಲಿದ್ದು, ಕುಂಡಿನಾ ನಗರ, ಹೀಗೆ ಬೇರೆ ಬೇರೆ ಹೆಸರುಗಳು ಬರ್ತವೆ. Some are well established by trade routes,
ಕೆಲವೊಂದು ವ್ಯಾಪಾರ ವಹಿವಾಟು ಮಾರ್ಗಗಳಾಗಿದ್ದವು. ವ್ಯಾಪಾರಸ್ಥರು ಸರಕು ಸಾಗಣೆ ಮಾಡುತ್ತಿದ್ದರು, ಅವು ಸಂಚಾರಿ ಮಾರ್ಗಗಳಾಗಿದ್ದವು. ಅಲ್ಲಿ ಕೆಲವೊಂದು ನಗರಗಳು ನೆಲೆಗೊಂಡು. ಟೊಂಬಕ್ಟೋ ಆ ರೀತಿಯ ಒಂದು ನಗರ. ಇಟ್ ದಿ ಪಾಯಿಂಟ್ ಆಫ್ ಚೇಂಜಿಂಗ್ ಟ್ರಾನ್ಸ್ಪೋರ್ಟ್ ಮೋಡ್ಸ್ ಲೈಕ್ ಸಿ ರೂಟ್ ಆ್ಯಂಡ್ ಲ್ಯಾಂಡ್ ರೂಟ್. ಕೆಲವೊಮ್ಮೆ ಏನಾಗ್ತದೆ, ಬಂದರು ಮತ್ತು ಈ ಜಲಮಾರ್ಗ ಮತ್ತು ಭೂಮಾರ್ಗ ಸಂಧಿಸುವ ಸ್ಥಳ ಬಂದರು, ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್. ಒಂದು ಸಮುದ್ರ ತೀರ, ಒಂದು ದೊಡ್ಡ ನದಿ ತೀರ, ಅಲ್ಲಿ ಬಂದರು, ಅಲ್ಲಿ ನೌಕೆಗಳೆಲ್ಲ ಸರಕುಗಳನ್ನು ತರುವುದು, ತಗೊಂಡು ಹೋಗುವುದು. ಈ ಕಡೆ ಭೂಮಾರ್ಗಗಳು, ಆ ಸಂಧಿಸುವ ಸ್ಥಳ, ನೀರು ನೆಲ ಸಂಧಿಸುವ ಸ್ಥಳ, ಜಲಮಾರ್ಗ ಮತ್ತು ಭೂಮಾರ್ಗಗಳು ಸಂಧಿಸುವ ಸ್ಥಳ. ಆ ಪ್ರದೇಶ ಕೂಡ ನಗರವಾಗಿ ಅಭಿವೃದ್ಧಿ ಹೊಂದಿದೆ. ಎಷ್ಟೋ ನಗರಗಳು ಬೆಳೆದು ಬಂದದ್ದು ಟ್ರೇಡ್ ರೂಟ್ಸ್ಗಳಾಗಿ. ದೇ ಆರ್ ದ ಜಂಕ್ಷನ್ ಆಫ್ ಲ್ಯಾಂಡ್ ಅಂಡ್ ಸಿ ರೂಟ್ಸ್. ಆ ರೀತಿ ದೀಸ್ ಆರ್ ಕಾಲ್ಡ್ ಆಸ್ ಬ್ರೇಕ್ ಆಫ್ ಪಾಯಿಂಟ್ಸ್. ಅವುಗಳನ್ನು ಒಂದು ಶಬ್ದದಿಂದ ಕರೆದರು, ಬ್ರೇಕ್ ಆಫ್ ಪಾಯಿಂಟ್ಸ್. ಅವು ಕೂಡ ಪೋರ್ಟ್ಸ್ ಅಂಡ್ ಹಾರ್ಬರ್ ಅಲ್ಲಿ ಕಂಡು ಬರ್ತವೆ. ಸಮ್ ಎಟ್ ದಿ ಹಿಲ್ ಟಾಪ್. ಕೆಲವೊಂದು ನಗರಗಳು ಗುಡ್ಡ ಬೆಟ್ಟಗಳು ಉನ್ನತ ಸ್ಥಳದಲ್ಲಿದ್ದು ರಕ್ಷಣೆಯ ದೃಷ್ಟಿಯಿಂದ ಅವುಗಳನ್ನು ಉನ್ನತ ಸ್ಥಳದ ಮೇಲೆ ಮಾಡಿಕೊಂಡಿದ್ರು. ಕೋಟೆಯನ್ನು ಕಟ್ಟಿಕೊಂಡಿದ್ರು, ಶತ್ರುವಿನಿಂದ ಆಕ್ರಮಣ ಆಗದೇ ಇದ್ದ ಹಾಗೆ ಶತ್ರುವಿನಿಂದ ರಕ್ಷಣೆ ಪಡೆಯಲಿಕ್ಕೆ ಕೋಟೆಗಳು. ಮಾಡರ್ನ್ ಸಿಟೀಸ್ ಹ್ಯಾವ್ ಗ್ರೋನ್ ಎಟ್ ದ ಇಂಡಸ್ಟ್ರಿಯಲ್ ಹಬ್ಸ್, ಟೂರಿಸ್ಟ್ ಪ್ಲೇಸ್. ಆಧುನಿಕ ನಗರಗಳು ಎಲ್ಲಿ ನೆಲೆಗೊಂಡಿವೆ? ಕೈಗಾರಿಕಾ ಪ್ರದೇಶಗಳಲ್ಲಿ, ಪ್ರವಾಸಿ ಸ್ಥಳಗಳಲ್ಲಿ. ಮೆನಿ ಸೆಂಟರ್ಸ್, ಮೆನಿ ಸಿಟೀಸ್ ಆರ್ ಆನ್ ದ ಲೇಕ್ ಸೈಡ್. ಒಂದು ಸರೋವರ ತೀರದಲ್ಲಿ ನಗರಗಳನ್ನು ನಾವು ನೋಡ್ತೇವೆ. ಈವನ್ ಲಾರ್ಜ್ ಫರ್ಟೈಲ್ ಅಗ್ರಿಕಲ್ಚರ್ ಲ್ಯಾಂಡ್ ಆರ್ ಹಿಂಟರ್ಲ್ಯಾಂಡ್ ಇಸ್ ಎ ಅಪಾರ್ಚುನಿಟಿ ಫಾರ್ ಸಿಟಿ. ವಿಸ್ತಾರವಾದ ಫಲವತ್ತಾದ ಕೃಷಿ ಮೈದಾನ, ಅಪಾರ ಸಂಖ್ಯೆಯಲ್ಲಿ ಕೃಷಿಕರು, ಅವರಿಗೆ ಸೇವೆಯನ್ನು ಒದಗಿಸಲಿಕ್ಕೆ, ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಪೂರೈಸಲಿಕ್ಕೆ ಅಲ್ಲಿ ಒಂದು ಕೃಷಿ ಆಧಾರಿತ ನಗರ ಬೆಳೆದಿರಬಹುದು. ಹಿನ್ನಾಡು ಪ್ರದೇಶವನ್ನು ಆಧರಿಸಿಕೊಂಡು ಒಂದು ನಗರ ಬೆಳೆದಿರಬಹುದು. ಮೋಸ್ಟ್ ಆಫ್ ಲಾರ್ಜ್ ಮಾಡರ್ನ್ ಸಿಟೀಸ್ ಹ್ಯಾವ್ ಕಮ್ ಅಪ್ ಇನ್ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಟ್ರೀಸ್. ಉಷ್ಣವಲಯ ಮತ್ತು ಸಮಶೀತ ಉಷ್ಣವಲಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ನಾವು ನಗರಗಳನ್ನು ನೋಡ್ತೇವೆ. ಕಾನ್ಸಂಟ್ರೇಟೆಡ್ ಆನ್ ದಿ ಕೋಸ್ಟ್. ಸಮುದ್ರ ತೀರಗಳಲ್ಲಿ, ಕರಾವಳಿ ತೀರಗಳಲ್ಲಿ ಅನೇಕ ನಗರಗಳನ್ನು ನಾವು ನೋಡ್ತೇವೆ. ಬಂದರು ನಗರಗಳಿರ್ತವೆ, ಅನೇಕ ವ್ಯಾಪಾರ ವಹಿವಾಟುಗಳಿರ್ತವೆ, ಮೀನುಗಾರಿಕಾ ನಗರ ಬಂದರುಗಳ ಪಟ್ಟಣಗಳಿರ್ತವೆ. ಆ ರೀತಿ. ಇನ್ನು ಕ್ಲಾಸಿಫಿಕೇಶನ್, ವರ್ಗೀಕರಣ, ನಗರಗಳ ವರ್ಗೀಕರಣ. ಕ್ಲಾಸಿಫಿಕೇಶನ್ ಆಫ್ ಅರ್ಬನ್ ಸೆಂಟರ್ಸ್. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಡಿಫರೆಂಟ್ ಮೋಡ್ಸ್. ವರ್ಗೀಕರಣಕ್ಕೆ ಬೇರೆ ಬೇರೆ ಆಧಾರಗಳು. ಬೇಸ್ಡ್ ಆನ್ ಪಾಪ್ಯುಲೇಷನ್ ಸೈಜ್, ಜನಸಂಖ್ಯೆಯ ಗಾತ್ರ. ಆಕ್ಯುಪೇಷನ್, ಉದ್ಯೋಗ. ಸ್ಟ್ರಕ್ಚರ್, ಯಾವ ರೀತಿ ರಚನೆ ಹೊಂದಿದೆ. ಫಂಕ್ಷನ್, ಕಾರ್ಯಗಳು, ಅಲ್ಲಿ ಏನು ಚಟುವಟಿಕೆ ನಡೀತಾ ಇದೆ, ಅದನ್ನು ಆಧರಿಸಿಕೊಂಡು ವರ್ಗೀಕರಣ ಮಾಡ್ತಾರೆ. ನಗರಗಳ ವರ್ಗೀಕರಣಕ್ಕೆ ಮಾನದಂಡವಾಗಿರುವುದು ಜನಸಂಖ್ಯೆ, ಅಲ್ಲಿ ನಡೆಯುವ ಕಾರ್ಯಗಳು, ಅದರ ರಚನೆ ಹಾಗೂ ಇನ್ನಿತರ ಕಾರಣಗಳು. ವೇರಿಯಸ್ ಅದರ್ ರೀಸನ್ಸ್. ದಿ ಸೈಜ್ ಆಫ್ ಪಾಪ್ಯುಲೇಷನ್ ಪ್ರಧಾನ. ಜನಸಂಖ್ಯೆ, ಜನರ ಗಾತ್ರ, ಜನಸಂಖ್ಯಾ ಗಾತ್ರ. ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. Population size is an important criteria to classify the urban center. Urban areas or urban centers are classified as towns, cities, conurbation, metropolitan cities, million cities, megapolis. ಹೀಗೆ ಹೈರಾರ್ಕಿಯಲ್ ಕ್ಲಾಸಿಫಿಕೇಶನ್ ಇದೆ, ಶ್ರೇಣೀಕರಣ. ನಗರಗಳನ್ನು ಶ್ರೇಣೀಕರಣ ಮಾಡೋದು ಹೈರಾರ್ಕಿಯಲ್, ಏರಿಕೆ ಕ್ರಮದಲ್ಲಿ. ಟೌನ್, ಸಿಟಿ, ಕಾನರ್ವೇಷನ್, ಮೆಟ್ರೋಪಾಲಿಟನ್, ಮಿಲಿಯನ್ ಸಿಟಿ, ಮೆಗಾಪಾಲಿಟನ್, ಸೂಪರ್ ಮೆಗಾಪಾಲಿಟನ್, ಹೀಗೆ ವರ್ಗೀಕರಣ ಮಾಡ್ತಾರೆ. ಕಾಸ್ಮೋಪಾಲಿಟನ್ ಸಿಟಿಗಳು. ಆ ರೀತಿ ವರ್ಗೀಕರಣವನ್ನು ನಾವು ನೋಡುತ್ತೇವೆ. ಆಡಳಿತಾತ್ಮಕವಾಗಿ ನಾವು ವರ್ಗೀಕರಣ ನೋಡುತ್ತೇವೆ. ಟೌನ್ ಪಂಚಾಯತ್, ಮುನ್ಸಿಪಾಲಿಟಿ, ಕಾರ್ಪೊರೇಷನ್, ಮೆಟ್ರೋಪಾಲಿಟನ್ ಸಿಟಿಗಳು, ಹೀಗೆ ವರ್ಗೀಕರಣವನ್ನು ಕೂಡ ನಾವು ನೋಡುತ್ತೇವೆ.
ಟೌನ್ ಸಿಟೀಸ್, ಮಿಲಿಯನ್ ಸಿಟೀಸ್ ಇವೆಲ್ಲ ಕಂಡು ಬರ್ತವೆ. ಇವು ಜನಸಂಖ್ಯೆ ಆಧಾರಿತ ವರ್ಗೀಕರಣ. ಕೆಲವೊಂದು ದೇಶಗಳು ಜನಸಂಖ್ಯೆ ಕಟ್ ಆಫ್ ನಂಬರ್ ಕಡಿಮೆ ತಗೊಂಡಿವೆ. ವೇರ್ ಪಾಪ್ಯುಲೇಷನ್ ಈಸ್ ಲೆಸ್, ಕಟ್ ಆಫ್ ನಂಬರ್ ಈಸ್ ಲೆಸ್. ವೇರ್ ಪಾಪ್ಯುಲೇಷನ್ ಈಸ್ ಹೈ, ಕಟ್ ಆಫ್ ನಂಬರ್ ಈಸ್ ಆಲ್ಸೋ ಹೈ. ಜನಸಂಖ್ಯೆ ಇಷ್ಟು ಇದ್ದರೆ ಜನಸಂಖ್ಯೆ ನಗರ ಅಂತ ಏನು ಕಟ್ ಆಫ್ ತಗೊಳ್ತಾರಲ್ಲ ನಂಬರು, ಅದಕ್ಕೆ ದೇಶದಿಂದ ದೇಶಕ್ಕೆ ಭಿನ್ನ. ಕಟ್ ಆಫ್ ಫಿಗರ್ ಇಸ್ ಡಿಫರೆಂಟ್ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಪಾಪ್ಯುಲೇಷನ್ ಆಫ್ ದಟ್ ಕಂಟ್ರಿ. ಆ ರೀತಿ ಡೆನ್ಮಾರ್ಕ್, ಸ್ವೀಡನ್, ಫಿನ್ಲ್ಯಾಂಡ್ ಇವು ಜನಸಂಖ್ಯಾ ಗಾತ್ರವನ್ನು ಕಡಿಮೆ ಇಟ್ಕೊಂಡಿವೆ. ಇಲ್ಲಿ ಒಟ್ಟಾರೆ ಜನಸಂಖ್ಯೆ ಕಡಿಮೆ. ಇವು ಚಳಿ ಬೀಳುವ ರಾಷ್ಟ್ರಗಳು. ಡೆನ್ಮಾರ್ಕ್, ಸ್ವೀಡನ್, ಫಿನ್ಲ್ಯಾಂಡ್ ಇವೇನು ಮಾಡಿವೆ, ಪಾಪ್ಯುಲೇಷನ್ ಸೈಜ್ ಕೇವಲ 250 ಪರ್ ಸ್ಕ್ವೇರ್ ಕಿಲೋಮೀಟರ್, 250 ಪರ್ ಸ್ಕ್ವೇರ್ ಕಿಲೋಮೀಟರ್. ಯಾವ ಪ್ರದೇಶದಲ್ಲಿ ಜನಸಾಂದ್ರತೆ 250ಕ್ಕಿಂತ ಹೆಚ್ಚಿದೆಯೋ ಚದರ ಕಿಲೋಮೀಟರ್ಗೆ ಅದನ್ನು ನಗರ ಅಂತ ಪರಿಗಣನೆ ಮಾಡ್ತಾರೆ. ಐಲ್ಯಾಂಡಿನಲ್ಲಿ 300, ಕೆನಡಾ ಮತ್ತು ವೆನಿಜುದಲ್ಲಿ 1000 ಇಟ್ಕೊಂಡಿದ್ದಾರೆ. ಅಲ್ಲಿ ಟೋಟಲ್ ಪಾಪ್ಯುಲೇಷನ್ ಹೆಚ್ಚಿದೆ, ಕಟ್ ಆಫ್ ಫಿಗರ್ ಹೆಚ್ಚಿಗೆ ಇದೆ. ಆ ನಂತರ ಆಕ್ಯುಪೇಷನ್ ಸ್ಟ್ರಕ್ಚರ್ ಇರ್ತದೆ. ಯಾವ ಉದ್ಯೋಗ ಅಲ್ಲಿ ಪ್ರಧಾನವಾಗಿ ನಡೀತದೆ ಅದು ಕೂಡ ವರ್ಗೀಕರಣಕ್ಕೆ ಮಾನದಂಡ ಇರ್ತದೆ. ಎಕಾನಮಿಕ್ ಆಕ್ಟಿವಿಟೀಸ್, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಎಕಾನಮಿಕ್ ಆಕ್ಟಿವಿಟೀಸ್, ಇಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ರೈಟೇರಿಯಾ. ಸೆಕೆಂಡರಿ ಆಕ್ಟಿವಿಟಿ ಪ್ರಧಾನವಾಗಿ ಇದೆಯಾ, ಟೆರ್ಷರಿ ಇದೆಯಾ, ಅದನ್ನ ಒಂದು ಮಾನದಂಡ. ವಿಚ್ ಆಕ್ಟಿವಿಟೀಸ್ ಪ್ರಿಡಾಮಿನೆಂಟ್, ಐದರ್ ಇಟ್ ಈಸ್ ಸೆಕೆಂಡರಿ ಆರ್ ಟೆರ್ಷರಿ, ಅದೊಂದು ರೀತಿಯಲ್ಲಿ. ಫಂಕ್ಷನ್ಸ್, ಕಾರ್ಯಗಳು, ಏನು ಕಾರ್ಯ ನಡೀತದೆ ಅಲ್ಲಿ, ವಾಟ್ ಈಸ್ ದ ಫಂಕ್ಷನ್, ವಾಟ್ ಈಸ್ ದ ಮೇನ್ ಆಕ್ಟಿವಿಟಿ. ಆಲ್ ಸಿಟೀಸ್ ಹ್ಯಾವ್ ಕಾಮನ್ ಫಂಕ್ಷನ್ಸ್. ಕೆಲವೊಂದು ಕಾಮನ್ ಫಂಕ್ಷನ್ ಇರ್ತದೆ, ಬಟ್ ಸಮ್ ಹ್ಯಾವ್ ಡಿಫರೆಂಟ್ ಫಂಕ್ಷನ್ಸ್. ಕೆಲವೊಂದು ನಗರಗಳಲ್ಲಿ ಅದರದ್ದೇ ಆದ ವೈಶಿಷ್ಟ್ಯವಾದ ಕಾರ್ಯಗಳು ನಡೀತವೆ. ಇಟ್ ಪರ್ಫಾರ್ಮ್ಸ್ ಯುನಿಕ್ ಫಂಕ್ಷನ್. ಏನವು, ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್, ಆಡಳಿತಾತ್ಮಕ ಕಾರ್ಯಗಳು. ಎಂಗೇಜ್ಡ್ ಇನ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್, ಗುಡ್ ಅಡ್ಮಿನಿಸ್ಟ್ರೇಷನ್ ಸೆಂಟರ್ಗಳು. ಕೆಲವೊಂದು ಆಡಳಿತಾತ್ಮಕ ನಗರಗಳಿವೆ, ಮೊದಲಿಂದಲೂ ಆಡಳಿತಕ್ಕೆ ಹೆಸರು, ಅವೆಲ್ಲ ರಾಜಧಾನಿಗಳಾಗಿದ್ದವು. ನ್ಯೂ ದಿಲ್ಲಿ, ಕ್ಯಾನ್ಬೆರಾ, ಬೀಜಿಂಗ್, ಆಡಿಸ್ ಅಬಾಬಾ, ವಾಷಿಂಗ್ಟನ್, ಲಂಡನ್ ಇವೆಲ್ಲ ಆಡಳಿತಾತ್ಮಕ ಕೇಂದ್ರಗಳು, ಆಡಳಿತಾತ್ಮಕ ನಗರಗಳು. ಕೆಲವೊಂದು ಟ್ರೇಡಿಂಗ್ ಅಂಡ್ ಕಮರ್ಷಿಯಲ್ ಟೌನ್ಗಳಿವೆ, ಟ್ರೇಡಿಂಗ್ ಅಂಡ್ ಕಮರ್ಷಿಯಲ್, ವ್ಯಾಪಾರ ಮತ್ತು ವಾಣಿಜ್ಯ ನಗರಗಳು. ಮೆನಿ ಟೌನ್ಸ್ ಟರ್ನ್ ಇನ್ ಟು ಟ್ರೇಡಿಂಗ್ ಅಂಡ್ ಕಮರ್ಷಿಯಲ್ ಫಂಕ್ಷನ್ಸ್ ಸಚ್ ಎಸ್ ಮಾರ್ಕೆಟ್ ಸೆಂಟರ್ಸ್. ಮುಂಬೈ ವಾಣಿಜ್ಯ ನಗರಿ ಅಂತ ಹೆಸರು. ಅಲ್ಲಿ ನಾವು ಶೇರ್ ಮಾರ್ಕೆಟ್ ಅನ್ನು ನೋಡ್ತೇವೆ. ಮುಂಬೈ ಇಸ್ ವೆಲ್ ನೌನ್ ಫಾರ್ ಶೇರ್ ಮಾರ್ಕೆಟ್, ಫಾರ್ ಫಿಲ್ಮ್ ಇಂಡಸ್ಟ್ರಿ, ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನು ನಾವು ನೋಡ್ತೇವೆ. ಫ್ರಾಂಕ್ಫರ್ಟ್ ಅದು ಕೂಡ ಹಾಗೆ, ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಹೆಚ್ಚು, ಆ ಅಡ್ಮಿನಿಸ್ಟ್ರೇಷನ್ ಹೆಚ್ಚು ಅಲ್ಲಿ. ಲೂಯಿಸ್, ಕೆಲವೊಂದು ಟ್ರಾನ್ಸ್ಪೋರ್ಟಿಗೆ ಹೆಸರಾಗಿರ್ತವೆ. ದೇ ಆರ್ ಟ್ರಾನ್ಸ್ಪೋರ್ಟ್ ನೋಡಲ್ ಸೆಂಟರ್ಸ್. ಬಗ್ದಾದ್, ಲಾಹೋರ್, ಆಗ್ರಾ ಇವು ಪ್ರಾಚೀನ ಕಾಲದಲ್ಲಿ ಟ್ರಾನ್ಸ್ಪೋರ್ಟ್ ಸೆಂಟರ್ಗಳು, ಟ್ರಾನ್ಸ್ಪೋರ್ಟ್ ನೋಡಲ್ ಸೆಂಟರ್ಗಳು. ಯಾವುದವು, ಬಗ್ದಾದ್, ಲಾಹೋರ್, ಆಗ್ರಾ. ಈಗವೇನಾಗಿವೆ, ಟ್ರೇಡಿಂಗ್ ಸೆಂಟರ್ ಆಗಿವೆ. ಮೊದಲಿಗೆ ಅವು ಸಾರಿಗೆ ಪಟ್ಟಣಗಳಾಗಿದ್ದವು, ಈಗ ವಾಣಿಜ್ಯ ಪಟ್ಟಣಗಳಾಗಿವೆ. ಇಂಡಸ್ಟ್ರಿಯಲ್ ಸೆಂಟರ್ಸ್ಗಳಿರ್ತವೆ, ಕೈಗಾರಿಕಾ ಕೇಂದ್ರಗಳು ಕೂಡ ನಗರಗಳಾಗ್ತವೆ. ಪಿಟ್ಸ್ಬರ್ಗ್, ಜಮ್ಶೆಡ್ಪುರ್ ಎಲ್ಲ ದೊಡ್ಡ ದೊಡ್ಡ ಕಬ್ಬಿಣಕ್ಕಿನ ಸ್ಥಾವರಗಳು, ಸಾವಿರಾರು ಕಾರ್ಮಿಕರು, ಅದರ ಅವಲಂಬಿತ ಉದ್ಯೋಗಗಳು. ಮುಂಬೈ ಕೈಗಾರಿಕೆಗಳು ಅನೇಕ ಕಂಡು ಬರ್ತವೆ. ಮ್ಯಾಂಚೆಸ್ಟರ್ ಹತ್ತಿ ಬಟ್ಟೆಗಿರಣಿಗಳು ಅಪಾರ ಸಂಖ್ಯೆಯಲ್ಲಿವೆ. ಶಾಂಘೈ, ಟೋಕಿಯೋ ಇವೆಲ್ಲ ಇಂಡಸ್ಟ್ರಿಯಲ್ ಸಿಟಿಗಳು. ಮೈನಿಂಗ್ ಕ್ವಾರೀಸ್ ಆಕ್ಟಿವಿಟೀಸ್ ನಡೀತಾ ಇರಬಹುದು, ಗಣಿಗಾರಿಕೆ, ಅದಿರುಗಳನ್ನು ಹೊರಗೆ ತೆಗೆಯುವಂಥ ನಗರಗಳು ಕೆಲವೊಂದಿರ್ತವೆ. ಧನ್ಬಾದ್, ಆನಂತರ ಜಾನ್ಸ್ಬರ್ಗ್, ಕಿಂಬರ್ಲಿ, ಕಾಲ್ಗೂರ್ಲಿ, ಕೂಲ್ಗಾರ್ಡಿ, ರೂಹರ್, ಬ್ರೋಕನ್ ಹಿಲ್ ಇವೆಲ್ಲ ಗಣಿಗಾರಿಕೆಗೆ ಹೆಸರಾದಂಥ ನಗರಗಳು. ಅಲ್ಲಿ ಪ್ರಧಾನ ಚಟುವಟಿಕೆ ಗಣಿಗಾರಿಕೆ. ಆನಂತರ ಕಲ್ಚರಲ್ ಮತ್ತು ರೀಜನಲ್ ಸೆಂಟರ್ಗಳಿರ್ತವೆ, ಕಲ್ಚರಲ್ ಅಂಡ್ ರಿಲಿಜನ್ ಸೆಂಟರ್ಗಳು. ಪಿಲಿಗ್ರಿಮೇಜ್ ಸೆಂಟರ್ಸ್, ದೇ ಆರ್ ಫೇಮಸ್ ಫಾರ್ ರಿಲಿಜಿಯಸ್ ವರ್ಷಿಪ್. ದೇ ಆರ್ ಹ್ಯಾವಿಂಗ್ ಫೇಮಸ್ ಟೆಂಪಲ್ಸ್, ಹೋಲಿ ಪ್ಲೇಸಸ್. ಆ ರೀತಿ ದೇ ಆರ್ ವರ್ಷಿಪ್ ಪ್ಲೇಸಸ್. ಜೆರುಸಲಂ
ಮೆಕ್ಕಾ, ರೋಮ್, ಪುರಿ ಜಗನ್ನಾಥ, ವಾರಣಾಸಿ, ಮಥುರಾ, ಮಧುರೈ. ಮಧುರೈ ಅಂತೂ ಸಿಟಿ ಆಫ್ ಟೆಂಪಲ್ ಅಂತ ಹೆಸರಾಗಿದೆ. ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಿವು. ಕೆಲವೊಂದು ಕ್ರೈಸ್ತರ ಆರಾಧನಾ ಸ್ಥಳಗಳು, ಕೆಲವೊಂದು ಇಸ್ಲಾಂ ಧರ್ಮದವರ ಆರಾಧನಾ ಸ್ಥಳಗಳು, ಕೆಲವೊಂದು ಹಿಂದೂಗಳ ಆರಾಧನಾ ಸ್ಥಳಗಳು, ಜೈನರ ಸ್ಥಳಗಳು, ಹೀಗೆ ಬೇರೆ ಬೇರೆ ಧರ್ಮದವರು ಅಲ್ಲಿ ಹೋಗ್ತಾರೆ. ಅವು ಧಾರ್ಮಿಕ ನಗರಗಳು. ಆ ರೀತಿ ಮೆಕ್ಕಾ, ಮದೀನಾ ಇವೆಲ್ಲ ಮುಸ್ಲಿಮರ ಆರಾಧನಾ ಸ್ಥಳಗಳು. ವಾರಣಾಸಿ, ಮಥುರಾ, ಮಧುರೈ ಹಿಂದೂಗಳ ಪವಿತ್ರ ಸ್ಥಳಗಳು. ರೋಮ್, ಜೆರುಸಲಂ ಇವೆಲ್ಲ ಕ್ರೈಸ್ತರ ಪವಿತ್ರ ಸ್ಥಳಗಳು. ಆ ರೀತಿಯವು ಧಾರ್ಮಿಕ ನಗರಗಳು. ಕೆಲವೊಂದು ಸಾಂಸ್ಕೃತಿಕ ನಗರಗಳು. ಆ ರೀತಿ ಎಜುಕೇಷನ್ಗೆ ಹೆಸರಾಗಿರ್ತಾರೆ ಕೆಲವೊಂದು ಶೈಕ್ಷಣಿಕ ನಗರಗಳು. ದೇ ಆರ್ ವೆಲ್ ನೋನ್ ಫಾರ್ ಎಜುಕೇಷನ್, ದೇ ಆರ್ ವೆಲ್ ನೋನ್ ಫಾರ್ ಇಂಪಾರ್ಟಿಂಗ್ ನಾಲೆಜ್. ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳಿರುವಂಥದ್ದು. ಫಾರ್ ಎಕ್ಸಾಂಪಲ್ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಡೆಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, JNU, ಮೈಸೂರು ಮಾನಸ ಗಂಗೋತ್ರಿ. ಆ ರೀತಿ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಇವೆಲ್ಲ ಶೈಕ್ಷಣಿಕ ನಗರಗಳು. ಹಾಗೆ ಟೂರಿಸಮೇ ಹೆಸರಾಗಿರ್ತವೆ. ಎಷ್ಟೋ ಪ್ರದೇಶಗಳು ಕರಾವಳಿ ಪ್ರದೇಶಗಳು. ಗೋವಾ ವೆಲ್ ನೋನ್ ಫಾರ್ ಬೀಚ್. ಅನೇಕ ಕಡಲ ತೀರಗಳ ಹೆಸರುವಾಸಿಯಲ್ಲಿ ಕಲ್ಲಂಗೋಟ್ ಬೀಚ್, ಮಿರಾಮೀರ್ ಬೀಚ್, ಅನೇಕ ಕರಾವಳಿ ಪಟ್ಟಣಗಳು, ಕೋಸ್ಟಲ್ ಟೌನ್ಗಳು. ಹಾಗೆ ಚೆನ್ನೈನ ಮರೀನಾ ಬೀಚ್, ಬಾಂಬೆಯ ಜುಹು ಬೀಚ್, ಅನೇಕ ಬೀಚ್ ಟೌನ್ಗಳಿರ್ತವೆ. ದೇ ಆರ್ ವೆಲ್ ನೋನ್ ಫಾರ್ ಟೂರಿಸಂ. ದೇ ಡಿಪೆಂಡ್ ಆನ್ ಟೂರಿಸಂ. ಪ್ರವಾಸಿಗರ ಮೇಲೆ ನಗರ ಬೆಳ್ಕೊಂಡಿರ್ತದೆ. ಅನೇಕ ಪ್ರದೇಶಗಳು ಸೀನರಿ, ನೈಸರ್ಗಿಕ ಸೌಂದರ್ಯ ಪ್ರದೇಶಗಳು, ನ್ಯಾಚುರಲ್ ಸೀನರಿ ಇರ್ತದೆ. ಅದನ್ನು ಆಧರಿಸಿಕೊಂಡು ಪಟ್ಟಣಗಳು ಬೆಳೆದಿರ್ತವೆ. ಈ ರೀತಿಯ ವರ್ಗೀಕರಣವನ್ನು ನಾವು ನೋಡ್ತೇವೆ. ಇನ್ನೊಂದು ರೀತಿಯಲ್ಲಿ ಕೂಡ ವರ್ಗೀಕರಣ ಮಾಡ್ತಾರೆ. ಡಿಪೆಂಡಿಂಗ್ ಆನ್ ದ ಪಾಪ್ಯುಲೇಷನ್ ಸೈಜ್, ಜನಸಂಖ್ಯೆಯನ್ನು ಆಧರಿಸಿಕೊಂಡು ಮಾಡಿದಂಥ ವರ್ಗೀಕರಣಗಳು. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಪಾಪ್ಯುಲೇಷನ್. ಟೌನ್, ಸಿಟೀಸ್, ಮಿಲಿಯನ್ ಸಿಟೀಸ್, ಆ ರೀತಿ. ಟೌನ್ ಈಸ್ ಸ್ಮಾಲರ್ ದನ್ ಸಿಟಿ. ಪಟ್ಟಣ ನಗರಕ್ಕಿಂತ ಪಟ್ಟಣ ಸಣ್ಣದು. ಟೌನ್ ಈಸ್ ಸ್ಮಾಲರ್ ದನ್ ಸಿಟಿ. ಪಾಪ್ಯುಲೇಷನ್ ಸೈಜ್ ಇಸ್ ಸ್ಮಾಲ್. ಸಾಮಾನ್ಯವಾಗಿ ಪಟ್ಟಣ ಅಥವಾ ಪಟ್ಟಣ ಪಂಚಾಯತ ಅಂದರೆ ಅಲ್ಲಿ ಸುತ್ತಮುತ್ತ ಕೃಷಿ ಪ್ರದೇಶ ಇರ್ತದೆ. ಕೇಂದ್ರ ಸ್ಥಾನದಲ್ಲಿ ಪಟ್ಟಣ ಇರ್ತದೆ. ಅಲ್ಲಿ ಕೃಷಿಕರೇ ಆ ಪಟ್ಟಣಕ್ಕೆ ಹೆಚ್ಚು ಬರ್ತಾರೆ. ತಮ್ಮ ಸರಕುಗಳನ್ನು ಮಾರಾಟ ಮಾಡುತ್ತಾರೆ, ತಮಗೆ ಬೇಕಾದ ವಸ್ತುಗಳನ್ನು ಒಯ್ತಾರೆ. ಕೃಷಿ ಆಧಾರಿತ ಅಥವಾ ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಆಧಾರಿತ ವ್ಯಾಪಾರ ವಹಿವಾಟುಗಳು ಅಲ್ಲಿ ಹೆಚ್ಚಿಕೊಂಡು ಬರ್ತದೆ. ಅವರಿಗೆ ಸೇವೆಯನ್ನು ನೀಡುವಂಥವರು ಖರೀದಿ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಆ ಕ್ರಿಯೆಗಳು ಹೆಚ್ಚು ಟೌನ್ಗಳಲ್ಲಿ ಕಂಡು ಬರ್ತವೆ. ಸಿಟಿಯಲ್ಲಿ ಸಾಮಾನ್ಯ ಪಾಪ್ಯುಲೇಷನ್ ಹೆಚ್ಚು, ಮೋರ್ ದೆನ್ 1 lakh. ಮತ್ತೆ ಟೌನಲ್ಲಿ ಕೂಡ ಸ್ಮಾಲ್ ಟೌನ್, ಮೀಡಿಯಂ ಟೌನ್, ಲಾರ್ಜ್ ಟೌನ್, ಡಿಪೆಂಡಿಂಗ್ ಆನ್ ಪಾಪ್ಯುಲೇಷನ್. 10,000 ಜನಸಂಖ್ಯೆ ಸಣ್ಣ ಪಟ್ಟಣ, 10 ರಿಂದ 20,000, 20,000 ರಿಂದ 40,000, 50,000, ಹೀಗೆ ಪಟ್ಟಣವನ್ನು ಕೂಡ ಮತ್ತೆ ವರ್ಗೀಕರಣ ಮಾಡಬಹುದು. ಸಣ್ಣ ಪಟ್ಟಣಗಳು, ಮಧ್ಯಮ ಪಟ್ಟಣಗಳು, ದೊಡ್ಡ ಪಟ್ಟಣಗಳು, ಆ ರೀತಿ. ಸಿಟಿಗಳಲ್ಲಿ ಯೂಸಲಿ ಮೋರ್ ದೆನ್ 1 lakh ಪಾಪ್ಯುಲೇಷನ್. ನಗರಗಳು ಕಾರ್ಪೊರೇಷನ್ ಇರ್ತದೆ. ಟೌನಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ಸಂಸ್ಥೆಗಳು, ಟೌನ್ ಪಂಚಾಯತ್, ಮುನ್ಸಿಪಾಲಿಟಿ ಹೇಗಿರ್ತವೆ. ಸಿಟಿಯಲ್ಲಿ ಕಾರ್ಪೊರೇಷನ್ಗಳು. ಸಿಟಿಯಲ್ಲಿ ಡೆನ್ಸ್ಲಿ ಪಾಪ್ಯುಲೇಷನ್ ಈಸ್ ಮೋರ್ ದೆನ್ 1 lakh. ಜನಸಾಂದ್ರತೆನೇ ಹೆಚ್ಚು. ಗ್ರೇಟರ್ ನಂಬರ್ ಆಫ್ ಎಕಾನಮಿಕ್ ಫಂಕ್ಷನ್. ಇಲ್ಲಿ ಒಂದೇ ಉದ್ಯೋಗ ನಡೆಯುವುದಿಲ್ಲ. ಸಿಟಿಯಲ್ಲಿ ಹಲವಾರು ಉದ್ಯೋಗಗಳು ನಡೀತವೆ. ವೇರಿಯಸ್ ಟೈಪ್ ಆಫ್ ಎಕಾನಮಿಕ್ ಆಕ್ಟಿವಿಟೀಸ್ ಇಸ್ ಅಬ್ಸರ್ವ್. ಟ್ರಾನ್ಸ್ಪೋರ್ಟ್ ಟರ್ಮಿನಲ್ಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು, ಅಡ್ಮಿನಿಸ್ಟ್ರೇಷನ್ನು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು. ಒಂದು ನಗರ ಅಂದರೆ ಸಾರಿಗೆಗೆ ಸಂಬಂಧಪಟ್ಟದ್ದಿರ್ತದೆ. ಶೈಕ್ಷಣಿಕ, ಆಡಳಿತಾತ್ಮಕ, ಹಲವಾರು ಮನರಂಜನಾ ಚಟುವಟಿಕೆಗಳು, ಅನೇಕ ಉದ್ಯೋಗಗಳಲ್ಲಿ ನಡೀತವೆ. ಆ ನಂತರ ಸಿಟಿಗಿಂತಲೂ ದೊಡ್ಡದು ಮೆಟ್ರೋಪಾಲಿಟನ್ ಸಿಟಿಗಳು. ಬೆಂಗಳೂರು, ಚೆನ್ನೈ ಇವೆಲ್ಲ ಮೆಟ್ರೋಪಾಲಿಟನ್ ಸಿಟಿಗಳು. ಕೆಲವೊಮ್ಮೆ ಅದನ್ನು ಮೆಗಾಪೋಲಿಸ್ ಅಂತ ಕೂಡ ಕರೀತಾರೆ. 5 ಲಕ್ಷ 10 ಲಕ್ಷ ಜನಸಂಖ್ಯೆ ಇರುವಂಥದ್ದು ಕೂಡ ಇರ್ತದೆ. ಕಾನರ್ವೇಷನ್ ಅಂದರೆ ಅನೇಕ ಸಿಟಿಗಳು ಸೇರಿ ಕಾನರ್ವೇಷನ್ ಆಗ್ತದೆ. ಸಹನಗರ ಏನಿದು ಒಂದು ಸಿಟಿ ಅಲ್ಲ, ಸಿಟಿಗಳು ಒಟ್ಟುಗೂಡಿಕೊಂಡಿರೋದು ಕಾನರ್ವೇಷನ್. ಅವಳಿ ನಗರಗಳು, ಆ ರೀತಿ ಅನೇಕ ಸಿಟಿಗಳು ಸೇರ್ಕೊಂಡಿರೋದು ಸಹನಗರಗಳು ಅಂತ ಕರೀತಾರೆ. ಲಾರ್ಜ್ ಏರಿಯಾ ಆಫ್ ಅರ್ಬನ್ ಡೆವಲಪ್ಮೆಂಟ್, ಮರ್ಜಿಂಗ್ ಆಫ್ ಸೆವರಲ್ ಟೌನ್ಸ್ ಅಂಡ್ ಸಿಟೀಸ್.
ಆ ನಗರಗಳು ಕೂಡ್ಕೊಂಡು ಬಿಡ್ತವೆ, ಆ ಸಿಟಿಗಳು ಒಂದಕ್ಕೊಂದು ಬೆಸೆದುಕೊಂಡು ಬಿಡ್ತವೆ. ಗ್ರೇಟರ್ ಲಂಡನ್, ಗ್ರೇಟರ್ ಮುಂಬೈ, ಹಾಗೆ ಬೆಳೀತಾ ಬೆಳೀತಾ ಅನೇಕ ನಗರಗಳು ಒಟ್ಟುಗೂಡಿ ಬಿಡ್ತವೆ. ಮೆಗಾಪೋಲಿಸ್, ಇಲ್ಲಿ ಎಕ್ಸ್ಟೆಂಡೆಡ್ ಅರ್ಬನ್ ಏರಿಯಾ, ಇನ್ನೂ ಹೆಚ್ಚು ವಿಕಸನಗೊಂಡಿದೆ, ಇನ್ನೂ ಹೆಚ್ಚು ದೊಡ್ಡದಾಯ್ತದ ನಗರ. ಮೆಟ್ರೋಪಾಲಿಟನ್ ಏರಿಯಾ ಕನ್ಸಿಸ್ಟಿಂಗ್ ಸೆವರಲ್ ಸೈಟ್ಸ್ ಮರ್ಜಿಂಗ್ ವಿತ್ ಬೇರೆ ಬೇರೆ ಸಿಟಿಗಳೆಲ್ಲ ಮರ್ಜ್ ಆಗಿ ಆಗಾಗ್ಬಿಡ್ತದೆ. ಟೋಟಲ್ ಪಾಪ್ಯುಲೇಷನ್ ಎಕ್ಸೀಡ್ಸ್ 10 ಮಿಲಿಯನ್, 10 ದಶಲಕ್ಷಕ್ಕಿಂತ ಹೆಚ್ಚು, 50 ಲಕ್ಷ ಜನ, 75 ಲಕ್ಷ ಜನ, ಹಾಗೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ, ಅಪ್ ಟು 1 crore. ಈ ಮೆಗಾಪೋಲಿಸ್ಗಳೆಲ್ಲ ಇವೆಯಲ್ಲ 1 crore. ಸಿಟಿ ಆದರೆ 1 ಲಕ್ಷ, 2 ಲಕ್ಷ, 3 ಲಕ್ಷ, ಮೆಟ್ರೋಪಾಲಿಟನ್ ಆದರೆ 10 ಲಕ್ಷ, 15 ಲಕ್ಷ. ಮಿಲಿಯನ್ ಸಿಟೀಸ್ ಅಂದ್ರೆ ದಶಲಕ್ಷಗಳು, 10 ಲಕ್ಷ, 20 ಲಕ್ಷ, 30 ಲಕ್ಷ. ಮೆಗಾಪೋಲಿಸ್ ಅಂದ್ರೆ ಮೋರ್ ದ್ಯಾನ್ 1 crore. ಬಾಂಬೆ, ಕಲ್ಕತ್ತಾ ಇವೆಲ್ಲ ಮೆಗಾಪೋಲಿಸ್ಗಳು. ಲಂಡನ್, ನ್ಯೂಯಾರ್ಕ್, ಬೀಜಿಂಗ್, ಶಾಂಘೈ, ಟೋಕ್ಯೋ, ವಾಷಿಂಗ್ಟನ್ DC ಇವೆಲ್ಲ ಏನೇವು, ಇವೆಲ್ಲ ಮೆಗಾಪೋಲಿಸ್ಗಳಾಗಿಬಿಡ್ತವೆ. ಅಷ್ಟು ನಗರ ಆಗ್ತದೆ, ಕೋಟಿಗಟ್ಟಲೆ ಜನಸಂಖ್ಯೆಗಳು. ಸೂಪರ್ ಮೆಗಾಪಾಲಿಟನ್ ಅಂತ ಕೂಡ ಕರೀತಾರೆ. ಆ ರೀತಿ ಅರ್ಬನ್ ಏರಿಯಾ, ಲಾರ್ಜ್ ಲ್ಯಾಂಡ್ಸ್ಕೇಪ್, ವಿಸ್ತಾರವಾದ ನಗರಗಳು, ಉದ್ದನೆಯ ಅಳತೆಯನ್ನು ಹೊಂದಿರ್ತವೆ. ದೇ ಎಕ್ಸ್ಟೆಂಡ್ ನಾರ್ತ್ ಟು ಸೌತ್. ಬೋಸ್ಟನ್ ಟು ವಾಷಿಂಗ್ಟನ್ DC ಅಷ್ಟು ದೂರದವರೆಗೆ ಅದು ಚಾಚಿಕೊಂಡಿದೆ. ಆ ರೀತಿ ಪಾಪ್ಯುಲೇಷನ್ ಎಕ್ಸೀಡ್ಸ್ ಮೋರ್ ದ್ಯಾನ್ 1 crore. ಮೆಗಾಪೋಲಿಸ್ ಅಂತ ಕರೆದಕ್ಕೆ ಗ್ರೇಟರ್ ಸಿಟೀಸ್ ಅಂತ ಕೂಡ ಕರೀತಾರೆ. ಮಿಲಿಯನ್ ಸಿಟಿ ಅಂತಂದ್ರೆ 10 ಲಕ್ಷ, 15 ಲಕ್ಷ, 20 ಲಕ್ಷ, ಈ ರೀತಿ 1 ಮಿಲಿಯನ್, 2 ಮಿಲಿಯನ್ ಇರುವಂತದ್ದು. 1850ಯಲ್ಲಿ ಫಸ್ಟ್ ಮಿಲಿಯನ್ ಸಿಟಿ ಅಂದರೆ ಪ್ಯಾರಿಸ್. 1850ರಲ್ಲಿ ಪ್ರಥಮ ಮಿಲಿಯನ್ ಸಿಟಿ ಪ್ಯಾರಿಸ್. 1860 ನ್ಯೂಯಾರ್ಕ್. 1975 160 ಸಿಟಿಗಳಿದ್ದು. 2005 438 ಸಿಟೀಸ್. 2013 468 ಸಿಟೀಸ್. 2013ರಲ್ಲಿ 468 ನಾವು ಮಿಲಿಯನ್ ಸಿಟಿಗಳನ್ನು ನೋಡ್ತೇವೆ. ಲಂಡನ್ ಇಸ್ ದ ಫಸ್ಟ್ ಮಿಲಿಯನ್ ಸಿಟಿ 1800ರಲ್ಲಿ, ನಂತರ ಪ್ಯಾರಿಸ್ ಬಂತು 1850ಯಲ್ಲಿ. ಮೆಗಾ ಸಿಟಿಗಳಲ್ಲಿ ಸಾಮಾನ್ಯವಾಗಿ ಅಷ್ಟು ಕೋಟಿಗಳನ್ನು ಜನಸಂಖ್ಯೆಯನ್ನು ನಾವು ನೋಡ್ತೇವೆ, ಮೆಗಾ ಸಿಟಿಗಳು. ಆ ರೀತಿ ಇನ್ನು ಇವೆಲ್ಲ ನಗರಗಳ ವರ್ಗೀಕರಣ ಆಯಿತು. ನೆಕ್ಸ್ಟ್ ಕಮ್ಸ್ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಗ್ತದೆ. ಅರ್ಬನ್ ಏರಿಯಾದಲ್ಲಿ ಏನಾಗ್ತದೆ, ಜನಸಂಖ್ಯೆ ಹೆಚ್ಚಾಗ್ತಾ ಹೋದಾಗೆ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಏರಿಯಾ. ನಗರದಲ್ಲಿರುವಂತಹ ಸಮಸ್ಯೆಗಳು. ನಗರೀಕರಣ ಹೆಚ್ಚಾಗೋದ್ರಿಂದ ಏನಾಗ್ತದೆ, ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಅರ್ಬನೈಸೇಷನ್ ಇಸ್ ದ ಪ್ರೊಸೆಸ್ ವೇರ್ ಎನ್ ಇನ್ಕ್ರೀಸಿಂಗ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್. ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ನಗರದಲ್ಲಿ ಹೆಚ್ಚಾಗ್ತಾ ಹೋಗೋದು. ಸಿಟಿಗಳು, ಸಬರ್ಬನ್ ಏರಿಯಾಗಳು ಇವೆಲ್ಲ ಬೆಳೀತಾ ಹೋಗೋದು. ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕಾಕರಣ, ಇದರಿಂದ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಮೆನಿ ಪ್ರಾಬ್ಲಮ್ಸ್, ಅನೇಕ ಸಮಸ್ಯೆಗಳು. ಎಕಾನಮಿಕ್ ಪ್ರಾಬ್ಲಮ್, ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಮೇನ್ ಪ್ರಾಬ್ಲಮ್. ಜನಸಂಖ್ಯೆ ಹೆಚ್ಚಾಗ್ತಾನೆ ಆಗ್ತದೆ, ನಗರದಲ್ಲಿ ನಿರುದ್ಯೋಗ ಸಮಸ್ಯೆ ಆಗ್ತದೆ. ಉದ್ಯೋಗವನ್ನು ಅರಸ್ಕೊಂಡು ನಗರಕ್ಕೆ ಬರ್ತಾರೆ, ವಲಸೆ ಬರ್ತಾರೆ, ಅಲ್ಲಿ ಸರಿಯಾಗಿ ಉದ್ಯೋಗವೇ ಸಿಗುವುದಿಲ್ಲ. ಅನ್ಎಂಪ್ಲಾಯ್ ಪ್ರಾಬ್ಲಮ್. ಸೋಷಿಯೋ ಕಲ್ಚರಲ್ ಪ್ರಾಬ್ಲಮ್ಮು, ಸಾಮಾಜಿಕ ಸಮಸ್ಯೆಗಳು. ರಿಸಲ್ಟಿಂಗ್ ಇನ್ ಲ್ಯಾಕಿಂಗ್ ಆಫ್ ಸೋಷಿಯಲ್ ಸರ್ವಿಸಸ್. ಆ ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಸೌಕರ್ಯಗಳು ಇರುವುದಿಲ್ಲ, ವಸತಿ ಸೌಲಭ್ಯ ಇರುವುದಿಲ್ಲ, ಕುಡಿಯುವ ನೀರಿನ ಪೂರೈಕೆ ಇರುವುದಿಲ್ಲ, ಮೂಲಭೂತ ಸೌಕರ್ಯ ಇರುವುದಿಲ್ಲ, ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ. ಅನೇಕ ಸೋಷಿಯಲ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಸೋಷಿಯಲ್ ಸರ್ವಿಸಸ್ ಕೆನಾಟ್ ರೀಚ್ ಟು ಎವ್ರಿವನ್. ಸೋಷಿಯಲ್ ಸರ್ವಿಸಸ್ ಆರ್ ಇನ್ಎಡೆಕ್ವೇಟ್. Shortage or scarcity of social services. It cannot reach to everyone. Insufficient financial resources fail to create adequate infrastructure. Insufficient financial resources fail to create adequate infrastructure. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಆ ನಗರಕ್ಕೆ ಬರುವ ಆದಾಯಕ್ಕಿಂತಲೂ ಅದರ ವೆಚ್ಚ ಹೆಚ್ಚಾಗ್ತದೆ. It is not possible to meet the basic needs of huge population. ಹೆಲ್ತ್ ಮತ್ತು ಎಜುಕೇಷನ್ ಫೆಸಿಲಿಟೀಸ್ ಎಲ್ಲ ಸಮಸ್ಯೆ ಆಗ್ತದೆ. ಇಟ್ ಈಸ್ ಬಿಯಾಂಡ್ ದ ರೀಚ್ ಆಫ್ ಅರ್ಬನ್ ಪವರ್. ನಗರದಲ್ಲಿ ಇರುವಂಥ ಬಡವರಿಗೆ ಎಷ್ಟೋ ಸೌಲಭ್ಯಗಳು ತಲುಪುವುದೇ ಇಲ್ಲ. ಮೈಗ್ರೇಷನ್ ಲೀಡ್ಸ್ ಟು
ಡಿಸ್ಟಾರ್ಟೆಡ್ ಸೆಕ್ಸ್ ರೇಷಿಯೋ. ಸಾಮಾನ್ಯವಾಗಿ ಪುರುಷರು ಹೆಚ್ಚು ವಲಸೆ ಹೋಗ್ತಾರೆ. ಹಳ್ಳಿಗಳಿಂದ ಹೆಚ್ಚು ವಲಸೆ ಬರುವವರು ಪುರುಷರು. ಅರ್ಬನ್ ಏರಿಯಾಕ್ಕೆ ಹೆಚ್ಚು ವಲಸೆ ಬರುವಂಥ ಪುರುಷರ ಸಂಖ್ಯೆ ಹೆಚ್ಚಾಗ್ತಾ ಹೋಗಿ ಪುರುಷ ಪ್ರಾಧಾನ್ಯ, ಲಿಂಗ ತಾರತಮ್ಯ ಉಂಟಾಗ್ತದೆ. ಡಿಸ್ಟಾರ್ಟೆಡ್ ಸೆಕ್ಸ್ ರೇಷಿಯೋ ಆ ರೀತಿ. ಮೆನಿ ಡಿಸೀಸ್, ನಗರಗಳಲ್ಲಿ ಕೂಡ ಅನೈರ್ಮಲ್ಯದಿಂದ ಅನೇಕ ಕಾಯಿಲೆಗಳು ಉಂಟಾಗ್ತವೆ. ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್, ಡಿಟೋರಿಯೇಷನ್ ಆಫ್ ಎನ್ವಿರಾನ್ಮೆಂಟಲ್ ಕ್ವಾಲಿಟಿ, ಆ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಪೊಲ್ಯೂಷನ್, ಮಾಲಿನ್ಯ, ಡಿಸ್ಪೋಸಲ್ ಆಫ್ ವೇಸ್ಟೇಜ್ ಆರ್ ಗಾರ್ಬೇಜಸ್, ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ದೊಡ್ಡ ಸಮಸ್ಯೆ. ಅಪಾರವಾದ ಪ್ರಮಾಣದಲ್ಲಿ ತ್ಯಾಜ್ಯಗಳಾಗ್ತವೆ. ದ್ರವ ತ್ಯಾಜ್ಯಗಳು, ಘನ ತ್ಯಾಜ್ಯಗಳು, ಕೈಗಾರಿಕಾ ತ್ಯಾಜ್ಯಗಳು, ವಸತಿ ಪ್ರದೇಶ ತ್ಯಾಜ್ಯಗಳು, ಶೌಚಾಲಯ ತ್ಯಾಜ್ಯಗಳು, ಇವುಗಳ ವಿಲೇವಾರಿ ದೊಡ್ಡ ಸಮಸ್ಯೆ ಆಗ್ತದೆ. ಪ್ರಾಬ್ಲಮ್ಸ್ ಆಫ್ ಸ್ಲಮ್ಸ್, ಕೊಳಚೆ ಪ್ರದೇಶಗಳು. ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಸಿವಿಯರ್ ಪ್ರಾಬ್ಲಮ್ಸ್ ಆರ್ ಸ್ಲಮ್ಸ್, ಕೊಳಚೆ ಪ್ರದೇಶ. ದೀಸ್ ಆರ್ ಯೂನಿವರ್ಸಲ್ ಇನ್ ಎವ್ರಿ ಅರ್ಬನ್ ಸೆಂಟರ್. ಬಹುತೇಕ ನಗರಗಳಲ್ಲಿ ಕೊಳಚೆ ಪ್ರದೇಶಗಳು ಕಂಡು ಬರ್ತವೆ. ಆ ರೀತಿ ದೇ ಆರ್ ಅಗ್ಲಿಯೆಸ್ಟ್ ಪಾರ್ಟ್ಸ್ ಆಫ್ ಎ ಸಿಟಿ. ನಗರದ ಅತ್ಯಂತ ಮಲಿನ ಮತ್ತು ಅಗ್ಲಿಯೆಸ್ಟ್ ಪಾರ್ಟ್ ಪ್ರದೇಶ ಅಂದರೆ ಕೊಳಚೆ ಪ್ರದೇಶಗಳು. ದೇ ಆರ್ ನೋನ್ ಫಾರ್ ಪವರ್ಟಿ, ಮತ್ತು ಅಲ್ಲಿ ಹೌಸಿಂಗ್ ಪ್ರಾಬ್ಲಮ್, ಸ್ಯಾನಿಟೇಷನ್ ಪ್ರಾಬ್ಲಮ್, ವಾಟರ್ ಫೆಸಿಲಿಟೀಸ್ ಆರ್ ಇನ್ಎಡೆಕ್ವೇಟ್, ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಆ ರೀತಿ ದೊಡ್ಡ ಕೊಳಚೆ ಪ್ರದೇಶ ಅಂದರೆ ಬಾಂಬೆಯಲ್ಲಿ ಕಂಡು ಬರುವಂಥ ಧಾರಾವಿ ಆಫ್ ಸೆಂಟ್ರಲ್ ಮುಂಬೈ ಈಸ್ ವೆಲ್ ನೋನ್ ಫಾರ್ ಸ್ಲಮ್ ಇನ್ ಏಷ್ಯಾ. ಏಷ್ಯಾದ ಅತಿ ದೊಡ್ಡ ಸ್ಲಮ್ ಯಾವುದು ಕೇಳಿದ್ರೆ ಮುಂಬೈಲಿ ಇರುವಂಥ ಧಾರಾವಿ. ಹೀಗಾಗಿ ನಗರಗಳು ಅವುಗಳ ಭಾರದಿಂದಲೇ ಕುಸಿಯುತ್ತಿವೆ ಅಂತ ಹೇಳ್ತಾರೆ. ನಗರೀಕರಣ ಹೆಚ್ಚಾಗೋದ್ರಿಂದ, ನಗರದಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅನೇಕ ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ತಾ ಇವೆ. ಹೀಗಾಗಿ ನಗರ ಮತ್ತು ವಸತಿಯಲ್ಲಿ ಒಂದು ಸಮತೋಲನವನ್ನುಂಟು ಮಾಡಿದರೆ ಮಾತ್ರ ಜನ ನೆಮ್ಮದಿಯಿಂದ ವಾಸ ಮಾಡಬಹುದು ಅಂತ ನಾವು ನೋಡ್ತೇವೆ. ಇವಿಷ್ಟು ನಿಮಗೆ ಮಾನವ ವಸತಿಗಳ ಬಗ್ಗೆ ಇರುವಂಥ ಅಧ್ಯಯನ. ಥ್ಯಾಂಕ್ ಯು.